ರೇವಣ್ಣ ನನಗೆ ಕಳೆದ ಒಂದು 30 ವರ್ಷಗಳಿಂದ ಪರಿಚಯ. ಭಾಗವತ ಕೂಡ ಒಂದು 25 ವರ್ಷ ಇವಾಗ ಕಂಪ್ಲೀಟ್ ಆಗ್ತಾ ಇದೆ. ಫಸ್ಟು ನಾವು ಅಂದ್ಕೊಂಡಿದ್ದು ಭಾಗವತ ಅಂತ ಕ್ಯಾಂಟೀನ್ ಕಾರನ ಜೊತೆ ಅವರು ಶುರು ಮಾಡಿದಾಗ ಇದೇನು ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆ ಇರಬೇಕು, ಸೊ ಒಂದಷ್ಟು ವರ್ಷ ಮಾಡ್ತಾರೆ, ಆವಾಗ ಮಾಡ್ತಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಎಲ್ಲರ ಥರನೇ. ಆದರೆ ನಿಜ ಹೇಳಬೇಕು ಅಂತಂದರೆ ಇವತ್ತು ಭಾಗವಂತ ಅಂತ ಒಂದು ಸಂಸ್ಥೆ ಅತೀ ವಿರಳವಾಗಿ ಇಡೀ ಕರ್ನಾಟಕದಲ್ಲಿ ತನ್ನನ್ನು ಗುರುತು ಮಾಡಿಕೊಂಡಿದೆ. ಆ ಕಾರ್ಯಕ್ರಮಗಳಿಗೂ ಸುಗಮ ಸಂಗೀತ ಕಾರ್ಯಕ್ರಮಗಳಿಗೆ ಒಂಥರ ಒಂದು ಬ್ರ್ಯಾಂಡಿಂಗ್ ಸಿಕ್ತು. ಅದಾದಮೇಲೆ ಎಲ್ಲರೂ ಅದೇ ಥರ ಮಾಡೋಕ್ಕೆ ಶುರು ಮಾಡಿದ್ರು. ಅಷ್ಟು ಜನ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಆ ಕೆಲಸನ ಮಾಡಿದವರು ನಮ್ಮ ರೇವಣ್ಣ ಅವರು. ರೇವಣ್ಣ ಈಗ ಮುಂದಿನ ತಿಂಗಳು ರಿಟೈರ್ ಆಗ್ತಾ ಇದ್ದಾರೆ. ಈಗ ಎಷ್ಟು ಅವರು ಕೆಲಸ ಮಾಡ್ತಿದ್ದ ಅಕಾಡೆಮಿನಲ್ಲಿ ಅವ್ರಿಗೆ ಎಲ್ಲನೂ ಗೊತ್ತು. ಕರ್ನಾಟಕದ ನೀವು ಕಲಾವಿದರದ್ದು ಯಾರ್ದಾದ್ರು ಪರಿಚಯ ಬೇಕು ಅಂತಂದರೆ ನಾನು ಫಸ್ಟು ಫೋನ್ ಮಾಡೋದು ರೇವಣ್ಣ ಅವ್ರಿಗೆ. ನಮ್ಮ ಸಂಚಯ ತಂಡ ಕೋವಿಡ್ ಟೈಮಲ್ಲಿ ನಮ್ಮ ಹಿರಿಯ ಕಲಾವಿದರಿಗೆ ನಾವು ಒಂದು ಧನ ಸಹಾಯ ಮಾಡಿದ್ವಿ. ಆವಾಗ ನಾವು ಕಲಾವಿದರನ್ನು ಗುರುತು ಮಾಡಬೇಕಂದ್ರೆ ನಮಗೆ ಅಷ್ಟು ಪರಿಚಯ ಇರಲಿಲ್ಲ ನಾರ್ತ್ ಕರ್ನಾಟಕ ಕಡೆ ಎಲ್ಲ. ಆವಾಗ ನಮಗೆ ತುಂಬ ಹೆಲ್ಪ್ ಮಾಡಿದವರು ರೇವಣ್ಣ ಅವರು, ಚಂದ್ರು ಅವರು, ಸುಮಾರು ಜನ ಕಲಾವಿದರು, ನೀಡಲ್ಲಿರೋ ಕಲಾವಿದರಿಗೆ ನಮ್ಮನ್ನು ಪರಿಚಯ ಮಾಡಿಸಿದ್ರು. ಹಾಗಾಗಿ ಅವರ ಸಹಾಯವನ್ನು ನಾವು ಆವಾಗ ತುಂಬ ಸ್ಮರಿಸ್ಕೊಂಡಿದ್ದು ಇದೆ. ಹಾಗೆ ರೇವಣ್ಣ ಬರೀ ನಾವು ಸಂಘಟನೆಯಲ್ಲೇ ಇರೋನು. ರೇವಣ್ಣನ ನೋಡಿ ನಾವು ಎಲ್ಲರೂ ಕಲಿಯುವಂತಹ ಒಂದು ವ್ಯಕ್ತಿತ್ವನ ರೇವಣ್ಣ ಬಳಸ್ಕೊಂಡಿದ್ದಾರೆ. ಯಾಕೆಂದರೆ ನನಗಿಂತ ಕಿರಿಯರಿಲ್ಲ ಅಂತ ನಾವು ಎಲ್ಲರೂ ಹಂಗೆ ಇರಬೇಕು ಅಂತ ಅನ್ಕೋತೀವಿ. ಆದರೆ ಆ ಥರ ಇರೋರು ದೊಡ್ಡ ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ಉದಾಹರಣೆ ಅಂದರೆ ರೇವಣ್ಣ. ಸೊ ರೇವಣ್ಣ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾ ಇರಲಿ, ನಮ್ಮ ಬೆಂಬಲ ಅವ್ರಿಗೆ ಸದಾ ಇರುತ್ತೆ ಅಂತ ಹೇಳ್ತಾ ಭಾಗವತಕ್ಕೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ಸಂದರ್ಭದ ಅವರ ಶುಭಾಶಯದ ನುಡಿಗಳಿಗೋಸ್ಕರ ಸಂಚಯ ಗಣೇಶ್ ಅವರಿಗೆ ನಾವು ಭಾಗವತರ ಸಾಂಸ್ಕೃತಿಕ ಸಂಘಟನೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಮತ್ತು ಇದೇ ಸಂದರ್ಭದಲ್ಲಿ ಸ್ನೇಹಿತರೆ, ಈ 24 ವರ್ಷಗಳಲ್ಲಿ 24 ವರ್ಷ ಸಾಂಸ್ಕೃತಿಕ ಲೋಕದಲ್ಲಿ ಒಂದು ಸಂಸ್ಥೆ ನಿರಂತರವಾಗಿ ವರ್ಷಕ್ಕೆ ಕನಿಷ್ಠ ಅಂತಂದ್ರೂ ಒಂದು 3 ಅಥವಾ 4 ಗಟ್ಟಿಯಾದಂಥ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಕಷ್ಟ ಅನ್ನೋದನ್ನು ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರ್ತದೆ. ಅದು ಕೂಡ ಭಾಳ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಬೇಕಾದಾಗ ಎಗಲಿಗೆ ಹೊತ್ತುಕೊಂಡು ಅದನ್ನು ರೂವಾರಿತನವನ್ನು ರೂಢಿಸ್ಕೊಂಡು ನಮ್ಮನ್ನು ನಡೆಸ್ತಾ ಇರ್ತಕ್ಕಂಥ ಭಾಗವತರು ಸಾಂಸ್ಕೃತಿಕ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ರೇವಣ್ಣವರು ಈ ಸಂದರ್ಭದಲ್ಲಿ ತಮ್ಮ ಒಂದೆರಡು ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾರೆ. ದಯವಿಟ್ಟು ಮಾತು. ನಮಸ್ಕಾರ. ಸ್ನೇಹಿತರಾದಂಥ ಗಣೇಶ್ ಅವರು ಸಂಚಯದ ಮೂಲಕ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿರುವಂಥವ್ರು. ಅವರಂಥ ಅನೇಕ ಸಂಘಟನೆಗಳನ್ನು ನೋಡಿ ನಾನು ಬೆಳೆದಂಥವನು. ನಮ್ಮ ಸಂಘಟನೆಯಿಂದ ಯಾವುದೇ ನಾಟಕವನ್ನು, ಯಾವುದೇ ನಮ್ಮ ಬಳಗದ ಸದಸ್ಯರ ಅಥವಾ ನನ್ನ ಕಾರ್ಯಕ್ರಮಗಳನ್ನು ನಾವು ಮಾಡೋದಿಲ್ಲ. ಈ ನಾಡಿನಲ್ಲಿ ಇರುವಂತಹ ಅನೇಕ ಹಿರಿಯರನ್ನು, ಕಲಾ ತಂಡಗಳನ್ನು, ಆಯಾ ಸಂದರ್ಭದಲ್ಲಿ ಅವರಿಗೆ ಸಂದಂತಹ ಗೌರವಗಳನ್ನು ಈ ನಾಡಿಗೆ ತೋರಿಸೋದ್ರ ಮೂಲಕ ಅಂತಹ ಕಾರ್ಯಕ್ರಮ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಒಂದೆರಡು ಉದಾಹರಣೆ ಹೇಳೋದಾದರೆ, ಬಿ ಜಯಶ್ರೀ ಅವರು ರಾಜ್ಯಸಭಾ ಸದಸ್ಯರಾದಾಗ ಕನ್ನಡ ರಂಗಭೂಮಿಯಿಂದ ರಾಜ್ಯಸಭೆಗೆ ಮೊದಲ ಬಾರಿಗೆ ಅಂತ ಸ್ಪಂದನದ ಒಂದು ನಾಟಕೋತ್ಸವವನ್ನು ಮಾಡಿದ್ವಿ. ಚಲನಚಿತ್ರಕ್ಕೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಾಗ ಅವರ ಅಭಿನಯದ 4 ದಿನದ ಒಂದು ನಾಟಕೋತ್ಸವವನ್ನು ನಾವು ಮಾಡಿದ್ವಿ. ಅವರು ಅವತ್ತು ಮಾತಾಡ್ತಾ ಹೇಳಿದ್ದು ನನಗೆ ಇವತ್ತು ನೆನಪಿದೆ. ನನಗೆ ಪ್ರಶಸ್ತಿ ಬಂದಿರೋದು ಚಲನಚಿತ್ರದಲ್ಲಿ ನನ್ನನ್ನು ಅಭಿನಂದಿಸ್ತಾ ಇರೋದು ನನ್ನ ತವರೂರು ರಂಗಭೂಮಿಯಲ್ಲಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅಷ್ಟು ದೊಡ್ಡ ಪ್ರಶಸ್ತಿ ಬಂದರೂ ಕೂಡ ಚಲನಚಿತ್ರರಂಗದಿಂದ ಅಂತಹ ಸಮಾರಂಭಗಳು ಆಗಲಿಲ್ಲ. ಅಲ್ಲಿ ಆಗೋದು ಕೂಡ ಕಡಿಮೆ. ಯಾಕೆಂದರೆ ಅದು ಒಂದು ಉದ್ಯಮ. ಸಂತೋಷ ಪಡುವಂತಹ ವಾತಾವರಣ ಬಹಳ ಕಡಿಮೆ. ನಮಗೆ ಅನಿಸುತ್ತೆ, ಟಿ ವಿನಲ್ಲಿ ಅಲ್ಲಿ ಇಲ್ಲಿ ನೋಡ್ತೇವೆ, ಅದು ವ್ಯಾಪಾರ ಮನೋಧರ್ಮದಿಂದ ಬೆಳೀತಾ ಇರುವಂತಹ ವಾತಾವರಣ ಆಗಿರೋದ್ರಿಂದ ಅಲ್ಲಿ ಸಾಧ್ಯ ಆಗಲ್ಲ. ಕುಟುಂಬದ ವಾತಾವರಣವನ್ನು ನಾವು ರಂಗಭೂಮಿಯಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ. ಅಂಥದ್ದೊಂದು ಸಂಘಟನೆ, ನಮ್ಮ ಸಂಘಟನೆಯ ಮೂಲಕ ಕಳೆದ 25 ವರ್ಷಗಳಿಂದ ಅನೇಕ ಹಿರಿಯರನ್ನು ಸ್ಮರಿಸುವಂತಹ, ಸನ್ಮಾನಿಸುವಂತಹ ನಾಟಕೋತ್ಸವಗಳನ್ನು ಮಾಡ್ತಾ ಬಂದಿದ್ದೇವೆ. ಕಳೆದ 2022ರಲ್ಲಿ
ಇಲ್ಲೇ ಕೆಳಗಡೆ ಬಯಲು ರಂಗ ಮಂದಿರದಲ್ಲಿ 10 ದಿನಗಳ ನಾಟಕೋತ್ಸವವನ್ನು ನಾನು ಮಾಡಿದ್ದೆ. 10 ದಿನಕ್ಕೆ ನಮಗೆ ಬಂದಂಥ ಪ್ರೇಕ್ಷಕರ ಸಂಖ್ಯೆ 3,500. ಅದರಲ್ಲಿ ಟಿಕೆಟ್ ಕೊಂಡಂಥವರು 3,000 ಅಂದರೆ 3,10,000 ರೂಪಾಯಿ ನನಗೆ ಕಲೆಕ್ಷನ್ ಆಗಿತ್ತು ಕೋವಿಡ್ ನಂತರದ ಕೆಲವೇ ದಿನಗಳಲ್ಲಿ. ಅಂತಹ ಒಂದು ವಾತಾವರಣ ಇಲ್ಲಿದೆ. ಇದು ನಮ್ಮ 4ನೇ ನಾಟಕೋತ್ಸವ. ಇನ್ನು ಮುಂದಿನ ನಮ್ಮೆಲ್ಲ ಕಾರ್ಯಕ್ರಮಗಳು ಈ ಕಲಾಗಮನದಲ್ಲಿ ಮಾಡ್ತೇವೆ. ಬರುವ ಜನವರಿಯಿಂದ ಈಗಾಗಲೇ ಭಾಗವತರಿಗೆ 25ನೇ ವರ್ಷ ಪ್ರಾರಂಭ ಆಗಿದೆ. ನಾವು ಒಂದು ಕಟ್ಟಿಬದ್ಧವಾಗಿ ಒಂದು ಪ್ರಯತ್ನವನ್ನು ಮಾಡ್ತಿದ್ದೇವೆ. 25ನೇ ವರ್ಷಕ್ಕೆ 25 ದಿನಗಳ ನಾಟಕೋತ್ಸವವನ್ನು ಬಯಲು ರಂಗಮಂದಿರದಲ್ಲಿ ಮಾಡಬೇಕು ಅಂತ. ಅಂಥ ಸಂದರ್ಭದಲ್ಲಿ ಈ ನಮ್ಮೆಲ್ಲ ಸುತ್ತಮುತ್ತಲ ಬಡಾವಣೆಯ ಎಲ್ಲ ಅಪೇಕ್ಷಕರ ನಿರೀಕ್ಷೆಯನ್ನು ಮಾಡ್ತೇವೆ. ಖಂಡಿತ ಬರ್ತಾರೆ. ಏಕೆಂದರೆ ನಾನು 10 ದಿನಗಳಲ್ಲಿ ನಾನು ನಿಮ್ಮ ನಾಡಿ ಮಿಡಿತವನ್ನು ಕಂಡಿದ್ದೇನೆ. ನಿಮ್ಗೆ ಹೇಗೆ ಪ್ರಚಾರವನ್ನು ಮಾಡಬೇಕು, ನಿಮ್ಗೆ ಹೇಗೆ ಮುಟ್ಟಿಸ್ಬೇಕು ಅನ್ನುವಂಥ ಅನೇಕ ಪ್ರಯತ್ನಗಳನ್ನು ನಾವು ಮಾಡಿ ನಿಮಗೆ ಮುಟ್ಟಿಸ್ತೇವೆ. ಅಂಥ ಸಂದರ್ಭದಲ್ಲಿ ನೀವು ನಮಗೆ ಬೆಂತಟ್ಟಬೇಕು ಅಂತ ಹೇಳ್ತಾ, ನನ್ನ ಕರೆಗೆ ಹೋಗೊಟ್ಟು ಬಂದಂಥ ಗಣೇಶ್ ಅವರಿಗೆ ಮತ್ತು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಚಂದ್ರೇಗೌಡರು ಮತ್ತು ರಾಮಕೃಷ್ಣ ಅವರಿಗೆ ಬಂದ ತಮ್ಮೆಲ್ಲರಿಗೆ ಭಾಗವತ ಪರವಾಗಿ ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ತಿಮ್ಮಾರ್ಪಣ ಮಸ್ತು. ವರ್ಣರಂಗ ಕಲಾ ವಾತ್ಸಲ್ಯ ಟ್ರಸ್ಟ್ನ ಮುಖ್ಯಸ್ಥರಾದಂಥ ಮಹೀನ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಮುಖ್ಯ ಅತಿಥಿಗಳಾಗಿ ಬಂದು ನಮಗೆ ಒಂದು ಶುಭ ನುಡಿಗಳು ನಡೆದಂಥ ಸಂಜಯ್ ಗಣೇಶ್ ಅವರಿಗೆ ಸಂಘಟನೆ ಪರವಾಗಿ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ KV ನಾಗರಾಜ್ ಮೂರ್ತಿ ಅವರು ಬಂದಿದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಭಾಗವತರು ಸಂಘಟನೆ, ರೇವಣ್ಣ ಇವೆರಡು ಅವಿಭಾಜ್ಯ ಅಂಗಗಳು. ರೇವಣ್ಣ ಅಂದರೆ ಬೇರೆ ಇಲ್ಲ, ಭಾಗವತರು ಅಂದರೆ ಬೇರೆ ಇಲ್ಲ. ಈ ರೇವಣ್ಣ ಕಳೆದ 2.5 ದಶಕದಿಂದ ಅಂದರೆ 25ನೇ ವರ್ಷಕ್ಕೆ ಕಾಲಿಡ್ತಾ ಇರೋ ಸಂದರ್ಭದಲ್ಲಿ ಈ ಒಂದು BV ಕಾರಂತರ ಹೆಸರಿನಲ್ಲಿ ನಾಟಕೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. BV ಕಾರಂತರ ಅಂದರೆ ರಂಗಭೂಮಿಯ ಒಂದು ಕ್ರಿಯಾಶೀಲತೆಗೆ, ಸೃಜನಶೀಲತೆಗೆ ಮತ್ತು ಇಡೀ ರಂಗಭೂಮಿಯನ್ನು ಮರುಕಟ್ಟುವಿಕೆಗೆ ಒಂದು ಕಾರಣಕರ್ತರಾಗಿದ್ದಂಥವ್ರು. ಅಂತಹ ಒಬ್ಬ ಮಹತ್ ಚೇತನದ ನೆನಪಿನಲ್ಲಿ ಅವ್ರಿಗೆ 90 ವರ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಉತ್ಸವವನ್ನು ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅತ್ಯಂತ ಸ್ಮರಣೀಯವಾದಂಥದ್ದು. ಭಾರತೀಯ ರಂಗಭೂಮಿಯನ್ನು ಆಧುನೀಕರಣಗೊಳಿ, ಯಾಕಂದರೆ ಅವರು ವೃತ್ತಿ ರಂಗಭೂಮಿಯಿಂದ ಬಂದಿದ್ದರೂ ಕೂಡ ಹವ್ಯಾಸಿ ರಂಗಭೂಮಿಯನ್ನು ಒಂದು ರಾಷ್ಟ್ರ ಮಟ್ಟದಲ್ಲಿ ಕನ್ನಡತನದಲ್ಲಿ ಕಟ್ಟಿದಂತಹ ಮಹಾಪುರುಷ ಅಂದರೆ ಅದು ಡಾಕ್ಟರ್ BV ಕಾರಂತರವರು. BV ಕಾರಂತರವರು ನಮ್ಮ ನಡುವಿನ ಇದ್ದಂತಹ ಒಂದು ತಪಸ್ವಿ, ಕಲಾ ತಪಸ್ವಿ. ಇವತ್ತು ರಂಗಾಯಣ ಅಂತ ಏನಾದರೂ ಇದ್ದರೆ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಅನೇಕ ವೃತ್ತಿಪರ ಹವ್ಯಾಸಿ ರಂಗ ಸಂಘಟನೆಗಳಿದ್ರೆ ಅದಕ್ಕೆಲ್ಲರಿಗೂ ಮೂಲ ಕಾರಣ ಸನ್ಮಾನ್ಯ BV ಕಾರಂತರು. ಇಂತಹ ಮಹಾನ್ ಚೇತನದ ನಾಟಕೋತ್ಸವ ಮಾಡ್ತಿರ್ತಕ್ಕಂಥದ್ದು ಅತ್ಯಂತ ಅಭಿನಂದನೀಯ. ರೇವಣ್ಣನಿಗೆ ಕೂಡ 60 ವರ್ಷ ಆಗ್ತಾ ಇದೆ. ರೇವಣ್ಣ ಅವರು ಕೂಡ ನಾನು ಈ ಸಂದರ್ಭದಲ್ಲಿ 60 ವರ್ಷ ಜುಲೈ ತಿಂಗಳಿಗೆ ಆಗುತ್ತೆ. ಅವ್ರಿಗೂ ನಾನು ಶುಭಾಶಯಗಳನ್ನು ಅರ್ಪಿಸ್ತಾ, ನನ್ನ ತಂಡದಿಂದ ಮತ್ತು ನನ್ನ ಕಾಲೇಜು ಏನು ರಂಗಭೂಮಿ ಮಾಡ್ತಿದೆ ಆ ರಂಗಭೂಮಿಯ ಮೂಲಕ ಪ್ರವೇಶಿಸಿ ನನ್ನ ಪ್ರಯೋಗರಂಗ ತಂಡದ ಕಲಾವಿದನಾಗಿ ಅಲ್ಲಿ ಟೈಗರ್ ಅಂತಲೇ ಮಂಟೇಸ್ವಾಮಿ ಕಥಾಪ್ರಸಂಗದಲ್ಲಿ ಹುಲಿಯ ಪಾತ್ರವನ್ನು ಮಾಡ್ತಾ ಟೈಗರ್ ರೇವಣ್ಣ ಅಂತಲೇ ಖ್ಯಾತರಾಗಿದ್ದಂತಹ ರೇವಣ್ಣ ಇಂದು ರಂಗಭೂಮಿಯ ಅತ್ಯಂತ ಪ್ರಮುಖ ಸಂಘಟಕರಲ್ಲಿ ಒಬ್ಬರಾಗಿರ್ತಕ್ಕಂಥದ್ದು ನನಗೆ ಅತ್ಯಂತ ಸಂತೋಷದ ವಿಚಾರ. ರೇವಣ್ಣ ಮುಂದಿನ ವರ್ಷ ಸೇವೆಯಿಂದ ಅಂದರೆ ಮುಂದಿನ ತಿಂಗಳ ಅಥವಾ 2 ತಿಂಗಳಲ್ಲಿ ಸೇವೆಯಿಂದ ನಿವೃತ್ತರಾಗ್ಬಿಡ್ಬೋದು. ಆದರೆ ಅವರ ಸೇವೆ ರಂಗಭೂಮಿಯಲ್ಲಿ ನಿರಂತರವಾಗಿ ಮುನ್ನಡೆಯಲಿ. ಅವರು ಎಂದಿಗೂ ಕೂಡ ಈ ರಂಗಭೂಮಿಯ ಉನ್ನತಿಗಾಗಿ ಶ್ರಮಿಸೋರು. ಯಾಕಂದರೆ ಮಗ ಒಳ್ಳೆಯ ಅವರು ಒಳ್ಳೆಯ ಶಿಕ್ಷಣವನ್ನು ಪಡೆದು ಒಂದು ಹೊರಗಡೆ ಕಡೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಸಂಪಾದಿಸ್ತಾ ಇದ್ರು ಕೂಡ ರಂಗಭೂಮಿಯಲ್ಲಿ ಕ್ರಿಯಾಶೀಲವಾಗಿ ತೊಡಗಿಸ್ಕೊಂಡಿದ್ದಾರೆ. ಮಗಳು ಒಳ್ಳೆಯ ಸಂಗೀತದ ಕಲಾವಿದರಾಗಿದ್ದಾರೆ. ರೂಪ ಕೂಡ ರೇವಣ್ಣ ಜೊತೆಯಲ್ಲಿ ಸಂಘಟಕಿ ಆಗಿದ್ದಾಳೆ, ರೂಪ ರೇವಣ್ಣ. ಹೀಗೆ ಇಡೀ ಕುಟುಂಬ ರಂಗಭೂಮಿಗಾಗಿಯೇ ತಮ್ಮನ್ನು ತಾವು ಸಮರ್ಪಿಸ್ಕೊಂಡಿದ್ದಾರೆ. ಈ ಕುಟುಂಬಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ, ಈ ನಾಟಕೋತ್ಸವ ಯಶಸ್ವಿಯಾಗಿದೆ. ಯಾಕಂದರೆ ಅನೇಕ ಹಳೆಯ ನಾಟಕಗಳ ಜೊತೆಗೆ
ಎದೆಗೆ ಬಿದ್ದ ಅಕ್ಷರ ನಾಟಕ ಬೆಂಗಳೂರಲ್ಲಿ ಬಹಳಷ್ಟು ಜನ ನೋಡಬೇಕು ಅಂತಿದ್ರು. ರೇವಣ್ಣ ಅಂಥದ್ದಲ್ಲಿ ಯಾವಾಗಲೂ ಕೂಡ ಮೊದಲು ರೇವಣ್ಣ ಅಂತಹ ಮೊದಲಿನ ಕೆಲಸ ಎದೆಗೆ ಬಿದ್ದ ಅಕ್ಷರವನ್ನು ಬೆಂಗಳೂರಿನಲ್ಲಿ ವಿಶೇಷವಾಗಿ ಉತ್ಸವದಲ್ಲಿ ಪ್ರದರ್ಶನ ಮಾಡೋದ್ರ ಮೂಲಕ ಬಸವಲಿಂಗಯ್ಯನವ್ರಿಗೂ ಮತ್ತು ಬಿ.ವಿ.ಕಾರಂತರಿಗೂ ಇದ್ದಂಥ ಸಂಬಂಧವನ್ನು ಕೂಡ ಇಲ್ಲಿ ಬಿಡಿಸಿಟ್ಟಿದ್ದಾರೆ. ರೇವಣ್ಣ ಅವರಿಗೆ ಮತ್ತೊಮ್ಮೆ ಅಭಿನಂದನೆ, ನಮಸ್ಕಾರ. ಅಧ್ಯಕ್ಷರು ನಾಟಕ ಅಕಾಡೆಮಿ ನಾಗರಾಜ ಮೂರ್ತಿ ಅವರಿಗೆ ನಾನೊಬ್ಬ ಸಾಮಾನ್ಯ ಕನ್ನಡ ಶಾಲೆ ಮೇಷ್ಟ್ರು. ನನ್ನ ಹೆಸರು ಯತ್ವ. ನನ್ನ ಹೆಂಡತಿ ತತ್ವ. ನಮ್ಗೊಂದು ಮುದ್ದಾದ ಮಗು, ಒಳ್ಳೆ ಸಂಸಾರ. ನೆನ್ನೆ ನನ್ನ ಹೆಂಡತಿಗೂ ನನಗೂ ಜಗಳ ಆಯಿತು. ಜಗಳ ಜೋರಾಗಿ ಅವಳು ತವ್ರ ಮನೆಗೆ ಹೊರಟು ಹೋದ್ಲು. ಕಾರಣ ಹೊಸತೆ ನಾನು. ಆದ್ರೆ ನಿನ್ನೆ ಅವ್ರು ಹೋದ್ಮೇಲೆ ಯಾಕೆ ತುಂಬಾ ಸಂಕಟ ಆಯ್ತು. ಹೆಂಡತಿ ಮಕ್ಕಳಿಗೆ 3 ಹೊತ್ತು ಊಟ ಹಾಕೋಕಾಗ್ತಿಲ್ಲ, ಈ ಕೆಲಸ, ಈ ಬದುಕು ಛೈ. ನನ್ಗೆ ಅಸಹ್ಯ ಅನ್ಸೋಕ್ ಶುರುವಾಯ್ತು. ಅಷ್ಟರಲ್ಲಿ ಮತ್ತೆ ಯಾರಾದ್ರೂ ಸಾಲ ಕೇಳ್ಕೊಂಡು ಬಂದ್ರೆ ಅಂತ ಒಬ್ಬ ನಡ್ಕೋಕ್ ಶುರು ಮಾಡಿದೆ. ಜೀವನವನ್ನು ನೋಡೋ ದೃಷ್ಟಿಕೋನ ಬದಲಾಗಬೇಕು ನೋಡಿ. ದಿ ವೇ ವಿ ಸೀ ದ ಲೈಫ್ ಶುಡ್ ಬಿ ಚೇಂಜ್. ರಾಯಸಂ ಭೀಮಸೇನರಾವ್ ಅಂದ್ರೆ ನಮ್ಮ ಬೀಚಿ ಎಂಥ ಅಪರೂಪದ ಕವಿ. ಹಾಗೆ ನೋಡಿದ್ರೆ ಅವ್ರ ಕಥೆಯಲ್ಲಿ ಬರೋ ತಿಮ್ಮ ನಿಮ್ಮ ಹಾಗೆ ಒಬ್ಬ ಕಾಮನ್. ತಿಮ್ಮ ಕೇಳೋ ಏಕೆ ಅನ್ನೋ ಪ್ರಶ್ನೆಯಲ್ಲಿ ಬದುಕಿನ ತಥ್ಯವೆಲ್ಲ ಅಡಗಿದೆ ಅಂತಾರೆ ನಮ್ಮ ಬೀಚಿ.
ನೋಡ್ತೀನಿ ನೋಡು, ನನಗ ನೀನೇ ಚಲೋ ಕಾಣ್ತಿ. ನಂಗಂತೂ ಈ ಬಯಲು ಬಹಳ ಹಿಡಿಸ್ತು. ಬಯಲಾಟ ಆಡೋದು ಬಯಲಿಡಿಸ್ದೆ ಹೆಂಗ? ಲಗು ಲಗು ನೀನ್ ಆಟ ಮುಗಿಸು, ಮುಂದೂರಾಗ ಆಟ ಆಯ್ತು, ಹೋಗೋಣ. ಮದುವೆ ಮುಂಚೆ ಹೆಂಗಿತ್ತು ಈಗಲೂ ಹಂಗೆ ಆಗ್ಲಿಲ್ಲ. ಯಾರೋ ಏನೋ ಯಾಕೆ ಯಾರೋ ಏನೋ ಯಾಕೆ ಯಾರೋ ಏನೋ ಯಾಕೆ ನಿಮ್ ಫೋಟೋ ನನ್ನ ಮನೇಲಿ ಇಟ್ಬಿಟ್ಟಿದ್ದೀನಿ ಸರ್. ಅಯ್ಯೋ ಯಾಕಮ್ಮ ಪರವಾಗಿಲ್ಲ ಬಿಡು. ನಮ್ಮ ಮನೆ ಹತ್ರ ನಿಮ್ದೇ ಫೋಟೋ ಸರ್. ಅಯ್ಯೋ ಯಾಕಮ್ಮ ಇಷ್ಟೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀನಿ ಸರ್. ಸರ್ ಇವ್ನು ಬರ್ತಾಳೆ ಒಂದೇ ಒಂದು ಹಾಡಿ ಸರ್ ಪ್ಲೀಸ್ ಸರ್. ನಾನು ಹಾಡಾಡೋದು ನಿಲ್ಸಿದ್ದೀನಿ ತೊಂದರೆ ನಿಮಿಷ. ಕೇಳಿ ಹೆಣ್ಣು ಮಕ್ಕಳೇ, ನಮ್ಮಣ್ಣನ ಬರ್ತಡೆ, ಕೆಂಚಣ್ಣನ ಬರ್ತಡೆ, ಹ್ಯಾಪಿ ಬರ್ತಡೆ, ಹ್ಯಾಪಿ ಬರ್ತಡೆ. ಏನ್ ಚೆನ್ನಾಗಿ ಹಾಡ್ತೀರಾ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಪವಿತ್ರ ನದಿಗಳಲ್ಲಿ ನಿಮ್ಮ ಪಾಪನೆಲ್ಲ ತೊಳ್ಕೊಂಡು ಬಂದ್ರು ಅದು ಮತ್ತೆ ನಿಮ್ಮನ್ನೇ ಹುಡ್ಕೊಂಡು ನಿಮ್ಮ ಮನೆಯಲ್ಲಿ ನೀರಿನ ಪೈಪಿನ ಮುಖಾಂತರ ನಿಮ್ಮ ಹತ್ರಕ್ಕೆ ಬರುತ್ತೆ. Good evening, ladies and gentlemen. May I have your attention, please? It is both an honor and privilege to stand before you today as we begin on extraordinary journey into the future of technology. Today marks a defining moment in human innovation, a moment that brings us closer to the boundless possibilities of robotics and artificial intelligence. I'm super excited and thrilled to introduce our latest creation, new robot. This is a collection of technology that allows computer to perform human-like tasks such as analyzing data and understanding language. And finally, this is a unique product. ಎಲ್ಲರಿಗೂ ನಮಸ್ಕಾರ. ಇವರೆಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಯ್ತಾ? ಇಂದು ನಮ್ಮ ಭಾರತವೇ ಹೆಮ್ಮೆ ಪಡುವಂತ ಒಂದು ರೋಬೋಟ್ ಅನ್ನು ನಮ್ಮ ಸಂಸ್ಥೆ ನಿಮ್ಮ ಮುಂದೆ ತಂದಿದೆ. ಈ ರೋಬೋಟ್ಗೆ ಗೊತ್ತಿಲ್ಲದೆ ಇರುವುದು ಎಂತ ಸಹ ಇಲ್ಲ, ತಿಳಿಯದೇ ಇರುವುದು ಯಾವ ಸಹ ಇಲ್ಲ. ಎಂತ ಬೇಕಿದ್ರು ಕೇಳಿ, ಯಾವ ಬೇಕಿದ್ರು ಕೇಳಿ, ಎಲ್ಲ ಈ ರೋಬೋಟ್ ಹೇಳ್ತದೆ. ಮಂಗಳೂರಿಂದ ಹಿಡಿದು ಮಂಗಳ ಗ್ರಹದವರೆಗೂ ಎಲ್ಲ ಈ ರೋಬೋಟಿಗೆ ಗೊತ್ತುಂಟು. ಹೇಳ್ತದೆ ನಿಮ್ಮ ಕನಸಿನ ಆಸೆಯನ್ನು ಇದು ಹೇಳ್ತದೆ. ನೀವು ಎಂತ ಬೇಕಿದ್ರು ಕೇಳಿ, ಯಾರು ಬೇಕಿದ್ರು ಕೇಳಿ, ತಟ್ಟಂತ ಕೇಳಿ, ಪಟ್ಟಂತ ಇದು ಹೇಳ್ತದೆ. ಕೇಳಿ ಕೇಳಿ, ಕಮಾನ್ ಕಮಾನ್ ಕಮಾನ್. ಗೊಂಬೆ ಇದು ಎಲ್ಲ ಕೇಳಿದ್ರೆ ಹೇಳ್ತಾ? ನೀವು ಎಂತ ಬೇಕಿದ್ರು ಕೇಳಿ, ಎಲ್ಲ ಹೇಳ್ತದೆ. ಹೌದಾ? ಕೇಳ ಹಾಗಿದ್ರೆ ನಾನು. ಕೇಳಿ ಕೇಳಿ. ಗೊಂಬೆ ಅಣ್ಣ ನಿಂಗೆಲ್ಲ ಗೊತ್ತಾ? ಹಾಗಿದ್ರೆ ನಿನ್ನೆ ನಮ್ಮ ಶಾಲೆನಲ್ಲಿ ಗವಿ ಸಿದ್ದಪ್ಪನವ್ರ ಮೇಷ್ಟ್ರು ಸೀಮೋಲ್ಲಂಘನ ಅಂತ ಪಾಠ ಮಾಡ್ತಿರ್ಬೇಕಾದ್ರೆ He was chapter 5. ಸೀಮೋಲ್ಲಂಘನ ಅಂತ ಪಾಠ ಮಾಡ್ತಿರ್ಬೇಕಾದ್ರೆ ಯುದ್ಧ ಬಂದಿತು ಸಿದ್ಧರಾಗಿರಿ ಹಿಂದೆ ಸೀಮೋಲ್ಲಂಘನ, ಯುದ್ಧ ಬಂದಿತು ಸಿದ್ಧರಾಗಿರಿ ಹಿಂದೆ ಸೀಮೋಲ್ಲಂಘನ. ಯುದ್ಧ ಬಂದಿತು ಸಿದ್ಧರಾಗಿರಿ ಹಿಂದೆ ಸೀಮೋಲ್ಲಂಘನ ಅಂತ ಹೂಸ್ಬಿಟ್ಟವ್ರು ಯಾರು? ನಾನ್ ಬಿಟ್ಟೇ ಇಲ್ಲ. Idiot, nonsense. Who went there? After ಕ್ವಶನ್ ಕೇಳಂತ ಹೇಳಿದ್ರೆ ಅದಕ್ಕೆ ಪ್ರಶ್ನೆ ಮಾಡ್ತೀಯ. ಅಲ್ಲ
ಅವಿವೇಕಿ ಅವಿವೇಕಿ. Which school are you from? ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. Shut up! Madam, now ಇದನ್ನ intellectual people ಮುಂದೆ present ಮಾಡೋಣ ಓಕೆನಾ? This doesn't understand. Let's go. Madam, how can we do that? ಸಿದ್ಧರಾಗಿರಿ, ಹಿಂದೆ ಸೀಮೋಲ್ಲಂಘನ. ಅಜ್ಜ ಬರದಿಂದ ಸಜ್ಜು. ಟೀ ಕುಡ್ದೇನಯ್ಯ ಶುಕ್ಲಾಚಾರ್ಯ? ಇಲ್ಲ ಕಣಯ್ಯ, ಈ ಮದುವೆ ಆದ ವಸ್ತ್ರವಿದ್ದಂಗೆ ಹೆಣ್ಮಕ್ಳು ಆಮೇಲೆ ಇರಲ್ಲ. ಎಷ್ಟ ಕಷ್ಟ. ಇದಕ್ಕೆ ಹೇಳೋದು ಹೆಣ್ಮಕ್ಳನ್ನ ಪ್ರತಿಯೊಂದು ಎಕ್ಸಾಂಪಲ್ ಆಗಿ ತಗೋಬಾರ್ದು ಅಂತ. ಈ ಸಮಾಜ ಶಿಲ್ಪಾ ಶೆಟ್ಟಿ ಮೈಸೂರಿಗೆ ಬಂದಿಲ್ಲಂತೆ. ಇವಾಗ ಪೆಟ್ರೋಲ್ ವಾಹನಗಳೆಲ್ಲ ಶೆಡ್ ಸೇರಿದ್ದು ಜನ ನಟರಾಜ ಸರ್ವಿಸ್ಗೆ ಮೊರೆ ಹೋಗಿದ್ದಾರೆ. ಸಂಧಿ ನೋವು ಕೀಲು ನೋವು ಎಲ್ಲ ಮಾಯವಾಗಿ ಡಾಕ್ಟರ್ಗಳು ಮತ್ತು ಔಷಧಿ ಮಾರಾಟಗಾರರು ಸಂಕಷ್ಟದಲ್ಲಿದ್ದಾರೆ. ಕೊರೋನಾ 25ನೇ ಅಲೆ ಎದುರಿಸಲು ಸರ್ಕಾರ ಸಜ್ಜು. ರಾಜ್ಯಾದ್ಯಂತ ಎಲ್ಲೆಡೆ ಕೊರೋನಾ ಬೆಳ್ಳಿ ಹಬ್ಬದ ಆಚರಣೆ, ಉಚಿತ ಬೆಳ್ಳಿ ಮಾಸ್ಕ್ ವಿತರಣೆ. ಆಗ್ಬಹುದು. ರಸ್ತೆ ಗುಂಡಿಗಳು, ರಸ್ತೆ ಕೆರೆಗಳು ಮುಚ್ಚದೆ ಬಿಟ್ಟಿರುವ ರಸ್ತೆ ಗುಂಡಿಗಳ ಪರಿಣಾಮ ಗುಂಡಿಗಳೆಲ್ಲ ಕೆರೆಗಳಂತಾಗಿರೋದ್ರಿಂದ ಬೆಂಗಳೂರು ಕೆರೆಗಳ ನಗರಿ ಎಂಬತ್ತನ್ನ ಹಳೆ ಹೆಸರನ್ನು ಮರಾಠಿ ಪಡೆದಿದೆ. ಹಾಲಿನ ಬೆಲೆ 200 ರೂಪಾಯಿ ದಾಟಿದ್ದು ಜನ ಮಿಲ್ಕ್ಲೆಸ್ ಕಾಫಿ ಟೀಗಳಿಗೆ ಮೊರೆ ಹೋಗಿದ್ದಾರೆ. ಸೀತಾಪತಿ ಈಗೂ ಆಗುತ್ತೇನಯ್ಯ. ಅಲ್ಲಿವರೆಗೆ ನಾವೆಲ್ಲ ವೃದ್ಧಾಶ್ರಮಗಳ ಬೇಡಿಕೆ ಹೆಚ್ಚುತ್ತಿರೋದ್ರಿಂದ ತಾಲೂಕಿಗೊಂದು ವೃದ್ಧಾಶ್ರಮ ತೆರೆಯಲು ಸರ್ಕಾರ ಘೋಷಣೆ. ಸೂಪರ್ ಸೂಪರ್. ಹೋಗಲಿ ಬಿಡು ಪ್ರಿಯೆ, ಕ್ಷಮಿಸಿದ್ದೇನೆ. ಎಲ್ಲ ಕಡೆಯೂ ಜಾಮ್ ಜಾಮ್. ಅಂದ್ರೆ ನಾನು ಬರುವುದು ಸ್ವಲ್ಪ ತಡವಾಗಿದ್ದಕ್ಕೆ ನಿಮಗೆ ಕೋಪ ಬಂದ ಪ್ರಿಯ ಅಲ್ವಾ? ಶಾಂತ ಮೂರ್ತಿಯಾದ ನೀವು ಹೀಗೆ ಎಲ್ಲದಕ್ಕೂ ಕೋಪ ಮಾಡಿಕೊಂಡ್ರೆ ಹೇಗೆ? ಸಣ್ಣ ಬಾಳದಂತೆ. ಇಲ್ಲ ಇಲ್ಲ, ನಿನ್ನ ಮೇಲೆ ಕೋಪ ಅಂದ್ರೆ ಪ್ರಿಯೆ, ಪ್ರೀತಿಸಿದ ಮೊದಲ ದಿನದಿಂದಲೂ ಎಂದಾದರೂ ಕೋಪಿಸಿಕೊಂಡಿದ್ದೆ ನಿನ್ನ ಮೇಲೆ. ನಿನಗೆ ನೆನಪಿದೆಯಾ ನಮ್ಮಿಬ್ಬರ ಮೊದಲ ಭೇಟಿ? ಆ ದಿನ ನೀನು ನನಗೆ ಅಪ್ಸರೆಯಂತೆ ಕಾಣ್ತಾ ಇದ್ದೆ. ಅಂದ್ರೆ ಈಗ ಅದನ್ನು ನಾನು ಹೇಳಲ್ಲ. ಜೋರ್ ಮಾಡು. ಹುಣ್ಣಿಮೆ ಚಂದ್ರನ ಬೆಳಕಲ್ಲಿ ನಿನ್ನನ್ನು ನಾನು, ನನ್ನನ್ನು ನೀನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ವಿ. ನೀನೇ ಮೊದಲು ಮಧುರವಾಗಿ ನನ್ನ ಹತ್ರ ಕೇಳಿದೆ, ಛತ್ರಿ ತಂದಿಲ್ವಾ? ನೀನೇ ಹೀಗೆ ನಾನು ನಿನ್ನ ಛತ್ರಿ ಹಿಡಿದಿದ್ದೆ. ಅಂತಹ ಜೋರು ಮಳೆಯಲು ದೂರದಿಂದ ಹಾಡೋದು ತೇಲಿ ಬರ್ತಾ ಇತ್ತು. ಆಗ ನೀನು ಅದೆಷ್ಟು ಹಗುರವಾಗಿದ್ದೆ. ಅಂದ್ರೆ ಈಗ ಎಮ್ಮೆ ಆಗಿದ್ದೀನಿ ಅಂತೀರಾ? ಆ ದಿನ ಮತ್ತೆ ನೀನು ಮಧುರವಾಗಿ ನನ್ನ ಕಥೆ ಹೇಳಿದೆ. ಆ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಪ್ರಿಯ ಎದ್ವಾ? ಬೆಳಿಗ್ಗೆ ಹೋಗಿ ಕೆಲಸ ಏನಾಯ್ತು? ಬೊಗಳಿ ಹೇಳುವುದಕ್ಕೆ ಏನಿದೆ? ಎಲ್ಲ ಗೊತ್ತಿರೋ ವಿಚಾರನೆ. ಕೇಳಬಾರ್ದವ್ರನ್ನೆಲ್ಲ ಕೇಳಿದೆ, ಕಾಣಬಾರ್ದವ್ರನ್ನೆಲ್ಲ ಕಂಡೆ. ಯಾವ ನನ್ನ ಮಗನ 3 ರೂಪಾಯಿ ಕೊಟ್ಟಿಲ್ಲ. ಗೊತ್ತಿತ್ತು. ಬೆಳಗ್ಗೆ ಎದ್ದು ನಿಮ್ ಮುಖ ನೋಡಾಗ್ಲೇ ಗೊತ್ತಾಯ್ತು. ನಾನು ನಿನ್ನ ಮುಖಾನೇ ನೋಡಿ. ಅಂದ್ರೆ ನನ್ ಮುಖ ನಿಮ್ಗೆ ಅಪ್ಶಕುನನಾ? ಅಪ್ಸರೆ ಅಂತಿದ್ದವರು ಈಗ ಅಪ್ಶಕುನ ಅಂತೀರಾ? ಮಾಡಿ ಕುಕ್ಕತ್ತಲ್ಲಿ ತಲೆ ಜಸ್ತೀನಿ ತಿರುಗಿ ನಾನು ಹೊಡೆ ದುಡ್ಡ ಬಂದಿನ ಅಂತ ಕೇಳ್ರಿ. ನಿಮ್ಮನ್ನ ಕರ್ಕೊಂಡು ಬಂದನ ನಾನು. ಅಪ್ಶಕುನ ಅಲ್ಲದೆ ಇನ್ನೇನು? ಎಷ್ಟು ಸರಿ ಹೇಳಿಲ್ಲ ಅವಳಿಗೆ ಬೆಕ್ಕಡ್ಡ ಬಂದಾಗ ಎಲ್ಲಿಗೂ ಹೋಗ್ಬೇಡ, ಬೆಕ್ಕಡ್ಡ ಬಂದಾಗ ಮನೆಯಿಂದ ಹೊರಗೆ ಹೋಗ್ಬೇಡ ಅಂತ. ಮೊನ್ನೆ ಹೋದು ಅಂಗಳದಲ್ಲೇ ಬೆಕ್ಕಸತ್ತು ಬಿದ್ದಿತ್ತು. ಏನ್ ಮಾಡ್ತಿದ್ರು ನೋಡ್ಕೋ. ಜಾಡ್ಸ್ ಹೋದ್ರೆ ನೀನು ಮೇಷ್ಟ್ರೆ ಏಮಿ ಇವತ್ತು ಮನೇಲಿ ಇದ್ದೀರಿ? ಭಾನುವಾರ ಅಲ್ವಾ ಸರ್? ಎದು ಬೇಡಿ, ದೀಪಾವಳಿ ಕಡ ಮನೆಯಲ್ಲಿ ಮಕ್ಕಳಿಗೆ ಆಡಕ್ಕೆ ಅಂತ ತಂದಿದ್ರು. ಏನ್ ಬೇಕಾದ್ರು? ಏನ್ ಮಾಡಿದ್ರಿ? ಯಾವ ವಿಷಯ ಸರ್? ಒಷ್ಟಾನು ಮೇಷ್ಟ್ರೆ, ಒಷ್ಟಾನು ಬೆಳ್ಳುಳ್ಳಿ ಉಂಡೆ
ನೀರನ್ನು ಕುಡಿತಾ ಇದೆ. ಬಾಯಲ್ಲಿ ನೀರು ಬೇಡ ಬಿಡ್ತಾ ಇದೆ. ಮಸಾಲೆಗೆ ಚೂರೇ ಚೂರು ಬೆಳ್ಳುಳ್ಳಿ ಇಟ್ಟರೆ ಬೇಕಿದೆ. ಮುಂದೆ ಹೇಳಿದ್ನಲ್ಲ ಸರ್, ಬೆಳ್ಳುಳ್ಳಿ ಖಾಲಿ ಆಗಿದೆ. మీకు ఏం తెలుసు? మేడం అడిగి చెప్పండి సార్. మನೇಲಿ ಅಡಿಗೆ ಮಾಡೋದು ಅವಳಲ್ಲ. ఏమి ఈ మనీ అడిగే చేసేది కూడా నువ్వేనేనయ్యా? ఏడుకుండలవాడా, ఈ మనువే సావాసమే వద్దు నాన్న. నాకు ఈ పెళ్లి గిరి ఇవన్నీ వద్దు. ನಮಸ್ತೆ. ಹೌದು, ನಿಮಗೆ ಕನ್ನಡ ಬರಲ್ವಾ? ಸರ್, ಹೋಗ್ಲಿ ಬಿಡಿ ಸರ್. ಚಿಕ್ಕ ಮಕ್ಕಳಲ್ವಾ? ಚಿಕನ್ ಕಣ I said small kid ಅಂತ. ಅಂದಾಗೆ ಫಸ್ಟ್ ಟೈಮ್ ಮನೆಗೆ ಬಂದಿದ್ದೀರಾ? ನನ್ನ ಕನ್ನಡ ಬೇರೆ ಅಷ್ಟು ಕೇಳಿಸ್ತೆ. ನಾನು ಏನು ಹೇಳಲಿ? ಜನನಿ ನಮಸ್ತೆ, ನಾನು ಇದೀನಲ್ವಾ, ಹೆಲ್ಪ್ ಮಾಡ್ತೀನಿ. ಹೌದಾ ಸರ್? I have wrote this in English. Can you please translate it in Kannada for me? ಖಂಡಿತವಾಗ್ಲು ನಿಮ್ಗಿಲ್ಲ ಅಂತೀನಾ? Thank you, sir. Thank you so much. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಸರ್. ಬಾಯ್ ಸರ್. ನಾನು ಮೊದಲು ಬರೀ ಬಡವಾಯ್ತೆ. ನಿನ್ನ ಮಾತು ಕಟ್ಕೊಂಡು ಇದ್ಯಾವುದೋ ಧನಪ್ರಾಪ್ತಿ ಅಂತ ಅಂದ್ಕೊಂಡೆ ಸಾಲಗಾರನ ಹೋಗಿದ್ದೀನಿ. 6 ತಿಂಗಳು ಸಂಬಳ ಬಂದ್ರೆ ಕೇಳಿದೆ, ಕಾಣ್ಬಾರ್ದವ್ರನ್ನೆಲ್ಲ ಕಂಡೆ. ಕಾಣ್ಬಾರ್ದವ್ರನ್ನೆಲ್ಲ ಕಂಡ್ರೆ, ಕೇಳ್ಬಾರ್ದವ್ರನ್ನೆಲ್ಲ ಕೇಳಿದ್ರೆ ಏನು ಪ್ರಯೋಜನ? ದೋಗ ಸಚಿ ನೋಡ ಏನು ಕನ್ನಡದಲ್ಲಿ ಬೈ ಎಂದಿದ್ದು. ದಯವಿಟ್ಟು ಸುಮ್ಮನಿರು, ನನ್ನ ಮಾತಿನ್ನು ಮುಗ್ದಿರ್ಲಿಲ್ಲ. ಆಹಾ, ನಾನು ಒಬ್ಬನೇ ಇದ್ದಿದ್ರೆ ಎಷ್ಟು ಸುಖವಾಗಿರ್ಬೋದಿತ್ತು. ಈ ಬದುಕು ಯಾವನಿಗೆ ಬೇಕಿತ್ತು? ಈ ದರಿದ್ರ ಅಪ್ಪ ನೀನಲ್ಲ ಕಣ. ಅಪ್ಪ ಅರ್ಜೆಂಟ್ ಕೊಡ್ಬೇಕು. ಕೊಡು 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 ಕೊಡು. ಪ್ರಿಯೆ, ನನ್ನ ಈ ಪರಿಸ್ಥಿತಿಗೆ ಈ ಲಂಪಟವೆಲ್ಲವೂ ನಿನ್ನಿಂದಲೇ ಪ್ರಿಯೆ. ನೀನೆಲ್ಲಾದ್ರೂ ತೊಳೆದು ಬಿಡು. ಅಮ್ಮ ನೀನಂದ್ರೆ ಹೇಳಮ್ಮ, ಅಪ್ಪ ಫೋನ್ ಮಾಡಕ್ಕೆ. ತಿರು ಅಮ್ಮ. ಅಪ್ಪ ಥ್ಯಾಂಕ್ ಯು. ಅಪ್ಪ ಸುಂದ್ರಿ ನೀವು ಕರೆ ಮಾಡುತ್ತಿರುವ ಚಂದಾದಾರರು ಕಕ್ಕಸ್ ರೂಮ್ನಲ್ಲಿ ಬಿಸಿಯಾಗಿದ್ದಾರೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಇಲ್ಲ, ನಂಗಿದೆ. ನಾನಲ್ಲ, ಕಾನ್ಫಿಡೆಂಟ್ ಮಾಡಿ ತಗೊಂಡು. ಪ್ರಿಯಾ, ಹೀಗೇಕೆ ಮಾಡುವೆ? ನಿನ್ನ ಪ್ರೀತಿ ಮದುವೆ ಆಗಿದ್ದೆ ತಪ್ಪಾಗೋಯ್ತಾ? ಛೇ, ನಿಮ್ಗೆ 6 ತಿಂಗಳಿಗೊಂದ್ಸರಿ ಸಂಬಳ ಬಂದ್ರೆ ಮನೆ ಹೇಗೆ ಬಳಸೋದು? ರೇಷನ್ ಹಾಗೆ ರೇಷನ್ ಅಂಗಡಿ ಮುಂದೆ ಕ್ಯೂ ನಿಂತಾಗ ಜನ ಹೇಗೆಲ್ಲ ನೋಡ್ತಾರೆ, ಹೇಗೆಲ್ಲ ಮಾತಾಡ್ತಾರೆ ಅಂತ ನಿಮ್ಗೆ ಗೊತ್ತಿದೆ ಪ್ರಿಯಾ? ನೀನು ಮನೆಗೆ ನಡೆ. ಇದು ಮನೆನೇ ಕಣೋ. ಪ್ರಿಯಾ
ಮಾಡಿಲ್ಲ ನೋಡ್ರೆ ಹೋಗ್ಬೇಡ ಮಾತು ಹೋಗ್ಬಿಡು. ಕನ್ನಡ ಶಾಲೆ ಮೇಷ್ಟ್ರು ನಾನು. ಪ್ರಿಯೆ, ನೀನೇನ್ ಹೇಳ್ತಿದ್ಯಾ? ಏನ್ ನಾನು ಹೋಗ್ಬಿಡ ಇಲ್ಲ ಹೋಗ್ಬೇಡ? ಚುನಾವಣೆಯ ರಂಗು ಏರುತ್ತಿದ್ದಂತೆ ಕಳ್ಳತನದಲ್ಲಿ ಮದ್ಯ ಮಾರಾಟ, ಮದ್ಯ ಪ್ರಿಯರಿಗಂತೂ ಇದು ಬಹಳ ಸಂತೋಷದ ಸುದ್ದಿ. ಬಿಟ್ಟು ಬಿಡಿದೆ ನೋಡ್ತಾ ಇದೆ ನಿಮ್ಮ ಟಿವಿ. ಚುನಾವಣೆಯ ಕ್ಯಾಂಪೇನ್ಗೆ ನಾಳೆ ಕೊನೆಯ ದಿನ ಯಾವ್ಯಾವ ರೀತಿಯ ಕ್ಯಾಂಪೇನ್ ಮಾಡ್ತಾರೆ ಅಂತ ನೋಡಲು ಕಾಯ್ತಾ ಇರಿ ನಿಮ್ಮ ಟಿವಿ. ಸ್ಫೋಟಕ ಸುದ್ದಿ. ಚುನಾವಣೆಗೂ ಮುನ್ನ ಕೊಪ್ಪರಗಟ್ಟೆ ಅಭ್ಯರ್ಥಿ ಮನೆ ರೈಡ್, ಕಂತೆ ಕಂತೆ ಹಣ ಪತ್ತೆ. ಏನೇನಾದ್ರೂ ಬೇಕಾ? ಹಣ ನೀನೇನಾದ್ರೂ ರೌಡಿನಾ? ಮತ್ತೆ ನೀನೇನಾದ್ರೂ ಬೇಕಾ ಅಂತ ಪೊಲೀಸ್ ವಯಸ್ಸಲ್ಲಿ ಕೇಳ್ತಾರೆ. ನೀನೇನು ವಸಿಷ್ಠ? ಸಿಂಹ ಅಲ್ಲ, ಕಾಲೇಜ್ಗೆ ರಜೆ ಮುಗಿಸ್ತಾರೆ ಹೇಳೋ ಮೀಡಿಯಾದಲ್ಲಿ ಸುಮ್ಮನೆ ಹಾಕೊಂಡ್ರ ಏನ್ರಿ ಐಡಿಯಾ? ಸರಿ ಮಾಡ್ಬೇಕು. ಸರಿ ಮಾಡ್ತೀಯಾ ಅಣ್ಣ? ಸರಿ ಮಾಡ್ತೀಯಾ? ಖಂಡಿತ ಸರಿ ಮಾಡ್ಲೇಬೇಕು ಇವತ್ತು. ನಂದು ನಮ್ಮ ಅತ್ತೆದು ದಯವಿಟ್ಟು ಸರಿ ಮಾಡೋಣ. ಏನ್ ನಿಂದು ನಿಮ್ಮ ಅತ್ತೆ ಅಲ್ಲ? ಏನು ಅರ್ಥನೇ ಆಯ್ತಲ್ಲ? ಅದು ನಮ್ಮ ಅತ್ತೆ ಮಗಳು ಶ್ರೇಷ್ಠ ಅಂದ್ರೆ ನನಗೆ ಹೆವಿ ಇಷ್ಟ. ಆದ್ರೆ ನಮ್ಮ ಅತ್ತೆಗೆ ನಾನಂದ್ರೆ ಹೆವಿ ಕಷ್ಟ. ಅದು ಅದು ಬೇಗ ಹೇಳೋ, ಮದುವೆ ಬಿಡ್ತು. ಅದು ನಾನು ಹೆವಿ ಕಲರ್ ಇದೀನಂತ ನನಗೆ ಕೊಡಲು ಅಂತ ರಿಜೆಕ್ಷನ್ ರಿಜೆಕ್ಷನ್ ನಮ್ಮ ಮಾವ ಹೆವಿ ಕರ್ರಗವನ್ನ ಅದಕ್ಕೆ ಇರ್ಬೇಕು. ಅದಕ್ಕೆ ಹೆವಿ ಡಾಲ್ಮಿಷನ್ ತೋರಿಸ್ತವ್ರಣ. ಅದು ಡಾಲ್ಮಿಷನ್ ಅಲ್ಲ ಕಣ, ಡಾಲ್ಮಿಷನ್. ಅದೇ ಅಣ್ಣ. ಪಾಠ ಹೇಳೋ ಮೇಷ್ಟ್ರ ಅಂತ ಮೇಷ್ಟ್ರೆ ಬಾರಿ ಬಂದಿದ್ದಾರೆ ಅಂದ್ರೆ ಏನೋ ಪ್ರಾಬ್ಲಮ್ ಇರಬೇಕು. ಬಿಗ್ಗೆಸ್ಟ್ ನ್ಯಾಷನಲ್ ಇಶ್ಯೂನೇ ಇರಬೇಕು. ಮೇಷ್ಟ್ರೆ, ದಯವಿಟ್ಟು ನೀವು ಹೇಳೋ ದೊಡ್ಡ ಸಮಸ್ಯೆಯಲ್ಲಿ ಇರಂಗಿದ್ದೀರಾ. ದಯವಿಟ್ಟು ಸಂಜೆ ನೀವು ದಯವಿಟ್ಟು ಹೇಳಬೇಕು ಮೇಷ್ಟ್ರೆ. ಅದು 2 ಗಂಟೆ ಆಗಲಿ 3 ಗಂಟೆ ಆಗಲಿ 6 ಗಂಟೆ ತನಕ ಕಾಯ್ತಿದ್ದೀನಿ. ಮಾಡ್ಬೋದು. ಸಾಧುವಾದುದು ಅಂತಾರೆ. ದೇವ ನರಸಿಂಹಾವತಾರ ತಾಳಿ ಸಪ್ತ ಸಾಗರದ ಆಚೆಯಿಂದ ಬಂದು ಶಬರಿಯ ಉಚ್ಚಿಷ್ಟವನ್ನು ತಿಂದು ಕೃತಯುಗದಲ್ಲಿ ಧ್ರುವವನ್ನು ಕಾಪಾಡಿದೆ ಅಂತೆ. ಇದು ಸುಳ್ಳೆ. ಸೀತೆಯು ಯಾದವರು ಸೀತೆಯ ವಸ್ತ್ರಾಪಹರಣ ಮಾಡುವಾಗ ಸ್ತಂಭವನ್ನು ಸೀಳಿ ಬಂದು ಸುಧಾಮನಿಗೆ ಹಿಡಿಯ ಹೊಲಕ್ಕೆಷ್ಟು ಭಾಗ್ಯವನ್ನು ತಂದೆಯಂತೆ. ಇದು ಸುಳ್ಳೆ. ಗಜೇಂದ್ರ ಮೋಕ್ಷದಲ್ಲಿ ಸತಿ ಅನುಸೂಯಾಳ ಮೊರೆ ಕೇಳಿ ಕೂರ್ಮಾವತಾರ ತಾಳಿ ಗಿಡದ ಮರೆಯಲ್ಲಿ ನಿಂತು ಹಿರಣ್ಯಾಕ್ಷರನ್ನೇ ಕೊಂದು ಇವಳನ್ನು ಕಾಪಾಡಿದೆಯಂತೆ. ಇದು ಸುಳ್ಳೆ. ಚಿಗುರು ಮೀಸೆ ಚಿಗುರಿ ಚಿಗುರದ ಮುನ್ನೆ ವೀರ ರಾವಣನನ್ನೇ ಕೊಂದ ಪಾರ್ಥ ನೀನಂತೆ. ಇದು ಸುಳ್ಳೆ. ಇದೆಲ್ಲದು ಸುಳ್ಳಾದರೆ ನೀನಿರುವುದು ಸುಳ್ಳು. ಇಲ್ಲವೇವಾ? ನೀನಿರುವೆ. ಆದರೆ ಎಂತ ಹೇಳಿಯಾಗಿದೆ. ಛೀ! ದೇವ, ನೀನ್ ಯಾಕೆ ನಮ್ಮ ಬೋರ್ಡ್ ಅಧ್ಯಕ್ಷರಿಗೆ ಪ್ರತ್ಯಕ್ಷ ಆಗಿ ನಮ್ಮೆಲ್ಲಾ ಶಿಕ್ಷಕರಿಗೂ ಸಂಬಳ ಆಗುವಾಗೆ ಮಾಡಲಾರೆ. ಯಾಕಂದ್ರೆ ನೀನು ಬೋರ್ಡ್ ಅಧ್ಯಕ್ಷ ಅಲ್ಲ, ನಿನ್ನ ಹತ್ರ ಓಟ್ ಇಲ್ಲ. ನಿನ್ ಕೈ ಏನೂ ಆಗಲ್ಲ. ನಿನ್ಗಿಂತ ನಮ್ಮೂರು ಗ್ರಾಮ ಪಂಚಾಯತಿ ಮೆಂಬರ್ ಸಾರ ಶಾಂತ ಮನೆ ಮೇಲೆ ಅಪ್ಪ ಹಂಗೆ ಸ್ವಲ್ಪ ನೀರು ಹಾಕ್ಬಿಡು.
ಈ ವರ್ಷನೂ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ ಕಂಬ ನೋಡಿದ್ರ ನೋಡಿ ನೋಡಿ ನಿಮ್ ಕಾತ್ನವ್ರು ಹಾಕ್ಸಿರೋದು ಇನ್ನೂ ಬಲ್ಬ್ ಚೇಂಜ್ ಮಾಡ್ಸಕ್ಕಾಗಿಲ್ಲ. ಬಳೆ ಬಳೆ ಶೇರೋಮೆ ಚೋಟಿ ಚೋಟಿ ಕಲ್ತಿ ಆಗ್ತಿರುತ್ತೆ ಮೇಷ್ಟ್ರೆ. ಇದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಅಂದಾಗೆ ಮೇಷ್ಟ್ರೆ, ನಿಮಗೆ ಒಬ್ಬ ಮಗ ಇರ್ಬೇಕು ಅಂತ ಕೇಳ್ಪಟ್ಟೆ. ಓಹೋ, ಏನು ಅವಾಗಲೇ ಮಗನ ಬಗ್ಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಏನು ಸ್ಕೂಲ್ ಫೀಸು ಟ್ಯೂಷನ್ ಎಲ್ಲ ನೀವೇ ನೋಡ್ಕೊಂಡ್ಬಿಟ್ಟಿರೇನೋ. ನೋಡ್ಕೊಳ್ಳೋಣ ಬಿಡಿ, ಮಕ್ಕಳು ಭವಿಷ್ಯ ದೊಡ್ಡದು ನೋಡಿ. ಮೇಷ್ಟ್ರೆ, ಈಗ ಕೊರೋನಾ 4ನೇ ಅಲೆ ಬಂತು ಅಂತ ಅನ್ಕೊಳ್ಳೋಣ. ಅನ್ಕೊಳ್ಳೋದೇನು, ಬಂದೇ ಬರುತ್ತೆ. ಬರ್ದಾದ್ರೆ ನೀವೇ ಬರ್ತಿರ್ತಂತ. ಆಗ ನಿಮ್ಮಂತವ್ರಿಗೆ ನಮ್ಮಂತರ ಅವಶ್ಯಕತೆ ಬೇಕೇ ಬೇಕು. ಎಲೆಕ್ಷನ್ ಮುಗಿಯೋ ತನಕ. ಮೇಷ್ಟ್ರೆ, ಮನೆ ಬಾಡಿಗೆದು ಅನ್ಸುತ್ತೆ. ಓ, ಮನೆ ಬಾಡಿಗೆ ಕೊಟ್ಟಿದ್ದಾರೇನೋ. ನೋಡಿ ಮೇಷ್ಟ್ರೆ, ಮನುಷ್ಯರಿಗೆ ಸ್ವಂತದ್ದು ಅಂತ ಒಂದು ಇರ್ಬೇಕಾಗುತ್ತೆ. ಸಂಬಳ ಕೊಡ್ರಿ, ನಿಮ್ ಜೋಬಿಂದ ಎತ್ ಕೊಡಿ. ಮೊನ್ನೆ ನೆರೆ ಬಂದು ಎಲ್ಲ ಕೊಚ್ಕೊಂಡು ಹೋಯ್ತಲ್ಲ, ಆಗ ನೀವೇ ಅಲ್ವಾ ಪಾಪ ಎಲ್ರಿಗೂ ಮನೆ ಕಟ್ಸ್ಕೊಟ್ಟದ್ದು. ಕೂತ್ಕೊಳ್ರಿ ನೀವು, ನಮಗೆ ಕೂತ್ಕೊಳ್ಳಿ. ಮೇಷ್ಟ್ರೆ, ಸ್ವಂತದ್ದು ಅಂತ ಒಂದಿದ್ರೆ ಸಾಕ. ಅದ್ರ ಒಳಗೆ ಪಾತ್ರೆ ಪಾತ್ರೆ ಸಾಮಾನು ಇವೆಲ್ಲ ಇರ್ತವೆ. ಈಗಿನ ಕಾಲದಲ್ಲಿ ಸಿಲಿಂಡರ್ ಕೊಂಡ್ಕೊಳಕ್ಕಾಗುತ್ತೆ ಅಲ್ರಿ. ಕುಡಿಯೋ ನೀರಿಗೆ 5-5 ರೂಪಾಯಿ ಕಾಯಿ 2 ಹಾಕಬೇಕು. ನಿಮ್ಗೆ ಗೊತ್ತಾಗಲ್ಲ. ಬರೀ ಒಂಚೂರು ಮನೆ ತೋರಿಸ್ಕೊಂಡು ಬಂದೀನಿ. ಅಯ್ಯೋ ಮೇಷ್ಟ್ರೆ, ಮೇಷ್ಟ್ರೆ ಜೋತಿಲಿ ಹೆಂಗಿದ್ದೀರಿ ಮೇಷ್ಟ್ರೆ? ಬಹಳ ಅಂಕಿ ಬಾರಿ ನಮ್ಗೆ ಓಟ್ ಕೊಡಿ, ನಮ್ಗೆ ಫುಲ್ ಸಾಕ್ಸ್ಬಿಡಿ. ಏನಂತೀಯಮ್ಮ ಕಾಂಚನ? ಮೇಷ್ಟ್ರೆ, ಪಾಪ ನೀವೇನ್ ಮಾಡ್ತೀರಾ? ಸಂಬಳಗೆ 6 ತಿಂಗಳಾಯ್ತು ಅಂತ ಬೇರೆ ಹೇಳ್ತಿದ್ದೀರಾ. ಮೇಷ್ಟ್ರೆ, ಸಂಬಳ ಬರುತ್ತೆ, ಬಂದೇ ಬರುತ್ತೆ. ನೀವು ನಮ್ಮ ಪಕ್ಷಕ್ಕೆ ಓಟ್ ಹಾಕಿ. ಆ ಮಹಾಜನಗಳೇ ನೋಡಿ, ನಮ್ಮ ಪಕ್ಷಕ್ಕೆ ಓಟ್ ಹಾಕಿ. ಪ್ರತಿ ವರ್ಷ ಏನೇನ್ ಮಾಡ್ತೀವೋ ಎಲ್ಲವನ್ನೂ ಮಾಡ್ತೀವಿ. ನಮ್ಮ ಪಕ್ಷ ಹೀಗಿರೋದಲ್ಲ, ಆತನ ಕಾಲದ ಪಕ್ಷ. ನಾವೇನೇನ್ ಮಾಡ್ತೀವಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಗೆ ಏನೇನ್ ಪಕ್ಷ ಬರ್ಬೇಕು ಎಲ್ಲರೂ ನಾವು ಕೊಡ್ತೀವಿ. ಈಗಿದ್ರೆ ನಾವು ನಮ್ಮದಾಗಿ ನೀವು ನಮಗೆ ಓಟ್ ಹಾಕ್ಬೇಕು. ಮಹಾಜನಗಳೇ ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ಬೇರೆ ಪಕ್ಷಕ್ಕೆ ತಲೆಕೆಡಿಸ್ಕೊಬೇಡಿ. ನಮ್ಮ ಪಕ್ಷ ಏನೇನು ಏನಯ್ಯ, ನಾನೇನಾದ್ರೂ ನಿಮ್ ಪಕ್ಷದ ಬಗ್ಗೆ ಫೇಸ್ ಮಂಕೆ ಏನು ಚೆನ್ನಾಗಿದೆ, ಚೆನ್ನಾಗಿದೆ. ಹಿಂದೆ ತಿರುಗಿ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ತಿಮ್ಮದೇವ, ನನ್ನ ಮೊರೆ ಕೇಳಿ ಬಂದೇ ಆಗ್ತದೆ. ಮಕ್ಕಳ ನನ್ನ ಮಕ್ಕಳಿಗೆ ಕೊಡದೇ ಇದೆಯಲ್ಲ ನನ್ನ ಪ್ರಶ್ನೆ. ದೇವ, ಚಿಕ್ಕ ಮಕ್ಕಳಾಗಿ ಅಳ್ಕೊಂತಾಗಿದೆ ನನ್ನ ಸ್ಥಿತಿ. ದೇವ, ನಿನ್ನ ಚುನಾವಣಾ ಗೀತೆಯನ್ನು ಈ ಮಗುವಿಗೆ ಚಮಚದಿಂದ ಕುಡಿಸು. ದೇವ, ಈ ಬಕಾಸುರ ಮಂದ ಮುಂದಾಳುಗಳಿಗೆ ಮತ ನೀಡಿದರೆ ಸ್ವರಾಜ್ಯದ ಅಡೆಗೂ ಮತ ಒದಗಿ ಆಗುವುದು. ಮತ ನೀಡಿಲ್ಲ ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಗ್ಲಾನಿ ಆಗುವುದು. ಕೇಳಿದ್ಯಾ ದೇವ? ಈ ಏಜೆಂಟರುಗಳು ಬೀಡಿ ಸಿಗರೆಟ್ ಹೊಗೆಯಿಂದ ನನ್ನ ಕಿವಿಗಳು ಕಿವುಡಾಗಿದೆ. ಇವರ ಅಂಧ ಭಾಷೆಗಳನ್ನು ಕೇಳಿ ಕೇಳಿ ನನ್ನ ಕಣ್ಣುಗಳು ಕುರುಡಾಗಿದೆ. ದೇವ, ನನ್ನ ಮತವನ್ನು ಇಲ್ಲಿರುವ ಯಾವ ಕಳ್ಳರಿಗೆ ನೀಡಿದೆ? ಎಲೆ ಗೋಕುಲ ಮಾನವ ಮತದಾರನೇ ಕೇಳಿ. ದೇವ,
ನಾವು ಉತ್ತರದ ಗೋಕುಲದವರಲ್ಲ, ಕರ್ನಾಟಕದವರು, ಪಕ್ಕಾ ಲೋಕಲ್. ನೀನು ಗೋಕುಲದ ನೀನು ಕರ್ನಾಟಕದವನೆಂದೆ ಡೈಲಾಗ್ ಮಕ್ಕಳಿಗೆ ನೀನು ಕರ್ನಾಟಕದವನೆಂದೆ ನಿನ್ನನ್ನು ಗೋಕುಲದವರು ಎಂದು ಕರೆದದ್ದು. ನೀವೇ ನಿಜವಾದ ಗೋಕುಲದವರು, ಗೋರಕ್ಷಕರು, ದನಕಾಯ. ಅಂತೆಯೇ ಇವರೆಲ್ಲರೂ ನಿಮ್ಮನ್ನು ಚೆನ್ನಾಗಿ ಹಿಂಡುತ್ತಿದ್ದಾರೆ. ಗಡ್ಡ ಮೀಸೆ ಹೊತ್ತ ಗಂಡು ಮಾನವನೇ ಕೇಳಿ, ತುಪ್ಪದ ಮಡಿಕೆಯ ಕಥೆಯನ್ನು ಕೇಳಿಲ್ವಾ ನೀನು? ದೇವ, ಇವಾಗಂತೂ ಕನ್ನಡ ಒಳ್ಳೆ ಕಥೆನೇ ಬರ್ತಿಲ್ಲ. ಫುಲ್ ಕಮರ್ಷಿಯಲ್, ಕಾಲತ್ತಿದ್ರು ಬಿಲ್ಡಪ್, ಕಾಲರತ್ತಿದ್ರು ಬಿಲ್ಡಪ್. ದೇವ, ಮೂಕ್ ಕಡಿತಿದಂತ ಮೂಕ್ ಕೆರ್ಕೊಂಡ್ರೆ ಅದಕ್ಕೂ BGM. ಕೇಳ್ದೆ ದೇವ? ನಿನ್ನಂಥ ಮೂರ್ಖನೊಬ್ಬ ಒಂದು ಹೊಸ ಮಡಿಕೆನ ತಂದು ಅದರಲ್ಲಿ ತುಪ್ಪವನ್ನ ತುಂಬಿಟ್ಟಿದ್ದಂತೆ. ದೇವ, ಬೆಣ್ಣೆ ತುಪ್ಪ ಎಲ್ಲ ನಿಮ್ ಕಾಲಕ್ಕೆ ಆಗೋಯ್ತು. ಈಗ ನಮ್ ಕುಡಿಯಕ್ಕೆ ನೀರ್ ಸಿಕ್ಕರೆ ಸಾಕಾಗಿದೆ. ಇಲ್ಲಿ 4 ದಿನ ಬಿಟ್ಟು ಆ ಮಡಿಕೆ ಮುಚ್ಚಳ ತೆರೆದು ನೋಡ್ತಾನೆ, ಅರ್ಧ ತುಪ್ಪ ಖಾಲಿ. ಯಾಕೆ ಹೇಳು? ಇದು ಕಳ್ಳು ಮಡಿಕೆ ಅಂತ ಇದನ್ನ ಒಡೆದು ಹಾಕಿ ಇನ್ನೊಂದು ಹೊಸ ಮಡಿಕೆನ ತಂದು ಅದರಲ್ಲಿ ಮಿಕ್ಕಂತ ತುಪ್ಪನ ತುಂಬಿಟ್ಟ. 2 ದಿನ ಬಿಟ್ಟು ನೋಡ್ತಾನೆ, ಅದು ಅದೇ ಕೆಲಸ ಮಾಡಿತ್ತು. ಅದನ್ನು ಒಡೆದು ಹಾಕಿ ಇನ್ನೊಂದು ಹೊಸ ಮಡಿಕೆ. ಹೀಗೆ ಒಂದು ಮಡಿಕೆಯಿಂದ ಇನ್ನೊಂದು ಮಡಿಕೆ, ಇನ್ನೊಂದು ಮಡಿಕೆಯಿಂದ ಮತ್ತೊಂದು ಮಡಿಕೆ, ಮತ್ತೊಂದು ಮಡಿಕೆಯಿಂದ ಮಗದೊಂದು ಮಡಿಕೆ. ಹೀಗೆ ಮಡಿಕೆಯಿಂದ ಮಡಿಕೆಗೆ ಹೋಗಿ 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 ಒಂದಿನ ತುಪ್ಪ ಎಲ್ಲ ಖಾಲಿ. ಹಾಗೇನೆ ಈಗಾಗಲೇ ಹಳೆ ಮಡಿಕೆಗಳು ಸಾಕಷ್ಟು ತುಪ್ಪವನ್ನು ಕುಡಿದ್ಬಿಟ್ಟಿವೆ. ಆದ್ರೆ ಹೊಸ ಮಡಿಕೆ ಕುಡಿದಷ್ಟಂತೂ ಹಳೆ ಮಡಿಕೆ ಕುಡಿಲಾರದು. ಹಾಗಿದ್ಮೇಲೆ ನೋಡು, ಹಳೆ ಮಡಿಕೆಗೆ ಏನಾದ್ರೂ ಯೋಚನೆ ಮಾಡಪ್ಪ. ದೇವ, ಮೋಸ! ಈ ಮಡಿಕೆ ಬುಡದಲ್ಲಿ ದೊಡ್ಡ ತೂತ ಇದೆ. ಓದಿ ಮಾಡುತ್ತದೆ. ಹಾಗಿದ್ರೆ Excuse me, sir. ಕಾಲ್ ಎತ್ತಿ ತೆಗಿರ್ಲೆ, ಕಾಲ್ ಎತ್ತಿ ಬಡಿರ್ಲೆ, ಎಡಕ್ತಿರ್ಲೆ ಎಡಕ, ಮುದುಕ್ ನಡ್ಲೆ ಮುದುಕ, ಎಡಕ ಬಾಲಕ, ಎಡಕ ಬಾಲಕ, ಎಡಕ ಸರಿ ಕೊಡಿರ್ಲೆ ಸರಿ. ನಾರಾಯಣ ನಾರಾಯಣ. ಓ ಪ್ರಭು ನಾರದ ಮುನಿಗಳು, ಕ್ಷಮಿಸಬೇಕು, ತಮ್ಮನ್ನ ಗಮನಿಸಲಿಲ್ಲ. ಈ ಪುಟ್ಟ ಬಾಲಕನನ್ನು ಆಶೀರ್ವದಿಸಿ. ನಿಮ್ಗೇನಾದ್ರೂ ಕುಡಿಯಕ್ಕೆ? ನಾನೆಷ್ಟೇ ತಿರುಗಿದರೂ ನನ್ನ ಮೈ ಬೆವರುವುದಿಲ್ಲ, ದಣಿಯುವುದಿಲ್ಲ, ಸದಾ ಸ್ವಚ್ಛದಿಂದ ಇರುತ್ತೇನೆ. ಅದಕ್ಕೆ ನನ್ನನ್ನ ನಾರದ ಮುನಿ ಎನ್ನುತ್ತಾರೆ. ಆದರೂ ಪರವಾಗಿಲ್ಲ, ಪ್ರಭು ಬೇಗ ಭೂಲೋಕ ಕೊಡಲಿ, ಅದನ್ನು ಕೂಲ್ ಡ್ರಿಂಕ್ಸ್ ತಗೊಂಡು ಸರಿ. बोलो यमधर्म महाराज की जय. ಇವತ್ತೊಂದಿನ ನಾನು ಕನ್ನಡದಲ್ಲಿ ಮಾತಾಡಮ್ಮ. ಯಮಧರ್ಮ महाराज की ಕನ್ನಡದ ಜೈ. ಪಿಂಡ ಬಾಯ್ ಬಿಟ್ಟು ಬೊಗಳಮ್ಮ. ಪ್ರಭು, ಇವನು ಭೂಲೋಕದಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಬಂದಿದ್ದಾನೆ. ಕೇಳಿದರೆ ಏನು ಹೇಳುತ್ತಿಲ್ಲ. ಯಾವುದೋ ನಾಟಕ ಕಂಪನಿ ಇರಬೇಕು. ನಾನೇ ದೇವರು ಅಂತಿದ್ದಾನೆ. ಎಲ್ಲ ಈ ಭೂಲೋಕದ ನರನೆ, ಏನ್ ನಿನ್ ಕತೆ? ಏನಯ್ಯ ನಿನ್ನ ಹೆಸರು? ನಾನ್ ದೇವ್. ದೇವ್. ಆಮೇಲೆ ದೇವರೇ ನಾನೇ ಕಣೋ ಶಂಕ ಚಕ್ರ ಗದಾ. ಸುಳ್ಳು ಬೊಗಳ್ಬೇಡ. ನೀನು ನನ್ನನ್ನು ಅಷ್ಟು ಸುಲಭವಾಗಿ ಮೋಸಗೊಳಿಸಲ್ಲ. ಬಾಯಿ ಬಿಟ್ಟು ನಿಜ ಬೊಗಳು. ಎಂತ ಮಿಸ್ಟೇಕ್ ಆಗೋಯ್ತು. ದೇವರಾದ ನಿನ್ನೆ ಕೆಳಗಡೆ ಮಲಗಿಸಿದೆ.
ಯಮು ಭೂಲೋಕದಲ್ಲಿ ಅವನಿಂದ ಆಗುತ್ತಿರುವ ಅನ್ಯಾಯಗಳು ಒಂದಲ್ಲ ಎರಡಲ್ಲ, ಸಹಸ್ರಾರು ಪಾಪಗಳು ನಡೆಯುತ್ತಿವೆ. ಅವನ ದಯಗಳಿಸಲು ಜನ ಅಧಿಕಾರದ ಮೊರೆ ಹೋಗುತ್ತಿದ್ದಾರೆ. ನನ್ನನ್ನು ಸಂಪೂರ್ಣ ಮರ್ತು ಬಿಟ್ಟಿದ್ದಾರೆ ಯಮು. ಅದು ಅಲ್ಲದೆ ದುಡಿಯುವವನೇ ದೊಡ್ಡ, ಮಾತನಾಡುವವನೇ ದೊಡ್ಡ. ಮೊಹಮ್ಮದ್ ಪಿಂಡ ಯಮು. ಅದು ಅಲ್ಲದೆ ಅವನಾರೋ ಕನ್ನಡ ಶಾಲೆ ಮೇಷ್ಟ್ರಂತೆ. ನನಗೆ ಬಾಯಿಗೆ ಬಂದಂಗೆ ಬೈದು ಬಿಟ್ಟ ಯಮು. ಬೇಡ, ಕೈ ಬಿಡಿ, ನಮ್ಗೆ ತುಂಬಾ ಕೆಲಸ ಇದೆ. ಕೆಲಸ ಎಲ್ಲ ಇರದೆ ಸಂಚೆ ಆಗಿದೆ. ನಮ್ಗೆ ಆಚೆ ಥೂ, ಬೀಚ, ಹಳಾದ ಗಾಳಿ, ಬರೀ ಎಲ್ಲ ನೋಡಿದ್ರು ಗಂಡಸ್ರೆ. ಗಂಡಸರಿಲ್ಲ ಅಂತ ಬೀಚ್ ನಾನು ಎಲ್ಲಿಂದ ತರಲೆ? ಸರಿ, ಹೊಸ ಸಿನಿಮಾ ರಿಲೀಸ್ ಆಗಿದೆ, ಫಿಲ್ಮ್ಗೆ ಹೋಗ್ತಾರೆ ಮಾರೆ. ಅಯ್ಯೋ ರಾಮ ರಾಮ, ಅದನ್ನೆಲ್ಲ ಹೆಂಗಸರು ನೋಡೋದೆ, ಅದನ್ನೇ ದೇವ್ರೇ ಬಿಟ್ರೆ. ಕಮ್ಮ ಐಸ್ ಕ್ರೀಮ್ ತಿನ್ನಕೋಣ, ಚೆನ್ನಾಗಿರುತ್ತೆ. ಐಸ್ ಕ್ರೀಮ ಅದೇನ್ ಚೆನ್ನಾಗಿರುತ್ತೋ ಏನೋ, ಚಳಿಗೆ ಒಂದಿಷ್ಟು ಸಕ್ಕರೆ ಬೆರೆಸ್ದಂಗಿರುತ್ತೆ, ಅದನ್ನ ತಿಂದ್ರೆ ಹಲ್ಲಿಗೆ ಮುಂಗುಳ್ತಾಂಜ ಹಚ್ಕೊಂಡಂಗ ಆಗುತ್ತೆ. ನಂಗ್ ಬೇಡ. ತರ ಇರುತ್ತಾ? ಪೆದ್ದಿಯು ಪೆದ್ದೆ ಪೆದ್ದೆ ಪೆದ್ದೆ. ಅದು ಪ್ರಾಣಿನೂ ಅಲ್ಲ, ಪಕ್ಷಿನೂ ಅಲ್ಲ, ನೀರು ಚಿಮ್ಮುವಂಥದ್ದು ಕಾರಂಜಿ. ಓ ಅದ ನೋಡಿದ್ದೀನಿ. ನೋಡಿ, ಈ ಬೆಂಗಳೂರು ಮೈಸೂರು ಹೋಗಿದ್ದೆ ಹಿಂಗೆ. ಫೋಟೆ ನೋಡಕ್ ಅಲ್ಲಿಗೆಲ್ಲ ಯಾಕೆ ಹೋಗ್ಬೇಕು? ನಮ್ಮನೇಲೆ 3 ಇದೆ. ನಿಮ್ಮ ಮನೇಲಿ 3 ನಮ್ಮಪ್ಪಂಗೆ ಮನೆಯಲ್ಲಿರೋ ಸೋಲ ಕೂಡ ರಿಪೇರಿ ಮಾಡಿಸಿ ಅಂತ ಹೇಳಿ ಸಾಕಾಗೋಯ್ತು. ಸಾಕಾಗೋಯ್ತು ನೀವು ಮಾಡ್ಕೊಂಡು. ಅಮ್ಮ, ನಾವೆಲ್ಲೂ ಹೋಗೋದು ಬೇಡ, ಮನೇಲೇ ಆಯ್ತಾ? ಇವತ್ತು ಯಾಕೋ ನೀನ್ ನಿನ್ನೆಗಿಂತ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದೀಯ ಕಣೆ. ಪಡ್ಪಡ್ ಒಡ್ಡು ಈಗ ಬೆಳಿಗ್ಗೆ Nagma, it was your dream, no? Go for it. ರಾಮ ಶೀತ ನೇನೆ ಆಂಜನೇಯರಿಗೆ ಏನಾದ್ರು ಸರಿ ಮಾಡಬೇಕು ಅನ್ಕೊಂಡಿದ್ದೆ. ಸರಿ ಆಯ್ತು, ಮೆಸ್ ಹಾಕಿ ಮೆಸ್ ಮ್ಯೂಸಿಕ್ ಅಲ್ಲಿ ಮದುವೆ ನಡೀತೈತಾ? Ah!